ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ರಮ್ಯಾ. ಇವತ್ತು ಭಾನುವಾರದಿಂದ ಶುರು ಮಾಡಿದ್ದೀವಿ. ಸೊ ಇವತ್ತು ರಕ್ಷಾಬಂಧನ ದಿನದ್ದು, ಅಂದರೆ ಶನಿವಾರ ರಕ್ಷಾಬಂಧನ ಆಯಿತು ಅಲ್ವಾ. ನೆಕ್ಸ್ಟ್ ಮಾರ್ನಿಂಗಿಂದನೇ ಸಂಡೇ ವಿಡಿಯೋನ ಶೂಟ್ ಮಾಡ್ಕೋತಾ ಇರೋದು. ಅತ್ತೆ ಮಗಳು ಬಂದಿದ್ರು ಊರಿಂದ ಅಣ್ಣಂದ್ರಿಗೆ ರಾಖಿ ಕಟ್ಟೋದಕ್ಕೆ ಅಂತೇಳಿ. ಲಾಸ್ಟ್ ಇಯರು ಬಂದಿದ್ರು. ಸೊ ಈ ವರ್ಷನೂ ಅಷ್ಟೇ ಮಿಸ್ ಮಾಡಿದೆ, ನೆನ್ಪು ಮಾಡ್ಕೊಂಡು ಬಂದಿದ್ದಾರೆ. ನಿಜವಾಗ್ಲೂ ತುಂಬ ಖುಷಿ ಆಯಿತು ಅವ್ರು ಬಂದಿದ್ದು. ಇನ್ನು ನಾವು ಕೂಡ ರಾಖಿ ಕಟ್ಟಿದ್ವಿ ಅಣ್ಣಂದ್ರಿಗೆ. ಸೊ ಯಾರು ಏನು ಅಂತೆಲ್ಲ ಹೇಳ್ತೀನಿ. ಹಾಗೆ ಇವತ್ತಿನ ದಿನ ಹೇಗಿತ್ತು ಅಂತೇಳಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಿದ್ದೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ, ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತು. ಇನ್ನು ಫಸ್ಟ್ ಇವಾಗ ತಂಗಿ ಅಣ್ಣಂದ್ರಿಗೆ ಈಗ ರಾಖಿನ ಕಟ್ಟಿ ಒಂದು ವಿಶೇಷನ ತಿಳಿಸ್ತಾ ಇದ್ದಾರೆ. ಹಾಗೆ ಭಾವನೂ ಬಂದಿದ್ರು. 3 ಜನ ಅಣ್ಣಂದ್ರಿಗೂ ಇವಾಗ ರಾಖಿನ ಕಟ್ಟಿ ಆಶೀರ್ವಾದನ ತಗೋತಾ ಇದ್ದಾರೆ ತಂಗಿ. ನಮ್ಮ ಅತ್ತೆ ಮಗಳಿರೋದು ಬೆಂಗಳೂರಿಂದ ಇಲ್ಲಿ ತನಕ ನೆನಪು ಮಾಡ್ಕೊಂಡು ಬಂದು ಅಣ್ಣಂದ್ರಿಗೆ ರಾಖಿ ಕಟ್ಟಿದ್ದು ನಿಜವಾಗ್ಲೂ ನಮಗೆ ತುಂಬ ಖುಷಿ ಕೊಡ್ತು. ಅಣ್ಣ ತಂಗಿ ಸಂಬಂಧ ಅಂತಂದ್ರೇ ಒಂದು ಅಮೂಲ್ಯವಾದದ್ದು ಅಂತಲೇ ಹೇಳ್ಬೋದು. ಅಣ್ಣಂದ್ರಿಗೆ ರಾಖಿನ ಯಾಕೆ ಕಟ್ತಾರೆ ಅಂತ ಹೇಳಿದ್ರೆ, ನಮ್ಮ ಒಂದು ಅಮೂಲ್ಯವಾದ ಸಂಬಂಧ ಗಟ್ಟಿಯಾಗಿರಲಿ ಅಂತೇಳಿ, ಹಾಗೆ ನಮ್ಮ ಒಂದು ರಕ್ಷಣೆಗಾಗಿ ನಾವು ಕಟ್ಟುವಂಥದ್ದು. ರಾಖಿ ಕಟ್ಟಿದ ನಂತರ ಅಣ್ಣಂದ್ರಿನ ಅವರ ಪ್ರೀತಿಯಿಂದ ಏನಾದರೂ ಒಂದು ಉಡುಗೊರೆ ಕೊಟ್ಟಿದ್ರೆ ಅದನ್ನು ಸ್ವೀಕಾರ ಮಾಡ್ಕೊಂಡು ಖುಷಿ ಪಡುವಂಥದ್ದು. ಇದು ಹಿಂದಿನ ಕಾಲದಿಂದನೂ ವಾಡಿಕೆ ಆಗಿದೆ. ತಂಗಿ ತನ್ನ ರಕ್ಷಣೆಗಾಗಿ ಅಣ್ಣಂದಿರಿಗೆ ರಾಖಿ ಕಟ್ಟುವಂಥದ್ದು. ಇದು ಒಂದು ಕಥೆನೇ ಇದೆ. ನಿಜವಾಗ್ಲೂ ತುಂಬ ಅದ್ಭುತವಾಗಿ ಕಥೆನ ಹೇಳಿದ್ದಾರೆ. ಯೂಟ್ಯೂಬಲ್ಲೇ ಕೂಡ ಸಿಗುತ್ತೆ, ನೀವು ಸರ್ಚ್ ಮಾಡಿ ನೀವು ತಿಳ್ಕೊಬೋದು. ಸೊ ಇವಾಗ ಇವರು ರಾಖಿ ಕಟ್ಟಿದ್ದಾಯಿತು. ಇನ್ನು ನಮ್ಮ ಅಣ್ಣನಿಗೆ ಕಟ್ತಾ ಇದ್ದೀವಿ, ಅಂದರೆ ನಮ್ಮ ಅತ್ತೆ ಮಗಳಿಲ್ವ ಅವ್ರ ಹಸ್ಬೆಂಡು. ಸೊ ಅವರು ಕೂಡ ಬಂದಿದ್ದರು. ನಾವು ಅಷ್ಟೇ ಲಾಸ್ಟ್ ಇಯರಲ್ಲಿ ಅವ್ರಿಗೂ ಕೂಡ ಕಟ್ಟಿದ್ವಿ. ಅವ್ರು ಬಂದಿದ್ದು ನಮಗೆ ತುಂಬ ಖುಷಿ ಆಯಿತು. ಸೊ ಹಾಗಾಗಿ ನಾವು ಕೂಡ ರಾಖಿನ ಕಟ್ತಾ ಇದ್ದೀವಿ. ಅಣ್ಣಂಗೂ ಕೂಡ ರಾಖಿ ಕಟ್ಟಿದ್ದಾಯಿತು. ಇನ್ನು ಇವರು ಕೂಡ ಹೊರಟರು. ಇನ್ನು ಇವರು ಸ್ಯಾಟರ್ಡೆ ಬಂದಿದ್ದು. ಇನ್ನು ಸಂಡೇ ಮಾರ್ನಿಂಗ್ ಬೇಗನೆ ಹೊರಡಬೇಕು ಅಂತೇಳಿ ಬೇಗನೆ ಹೊರಟ್ಬಿಟ್ರು. ಪಾಪ ಅಷ್ಟು ದೂರದಿಂದ ಬಂದು ಅಣ್ಣಂದ್ರಿಗೆ ರಾಖಿ ಕಟ್ಟಿದ್ದು ನಮಗಂತೂ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ವೀಣಾ, ಥ್ಯಾಂಕ್ ಯು ಸೋ ಮಚ್. ಇನ್ನು ಇವ್ರಿಗೆ ಅರಿಶಿನ ಕುಂಕುಮ ಕೊಡಬೇಕಾದ್ರೆ ನಮ್ಮ ಸೊಸೆ ಮುದ್ದುಗೂ ಕೂಡ ಅರಿಶಿನ ಕುಂಕುಮ ಕೊಡಬೇಕಾಗಿತ್ತಂತೆ. ಅದು ಎಲೆ ಅಡಿಕೆ ಇಟ್ಟು, ಹಾಗಾಗಿ ಅವಳಿಗೂ ಕೂಡ ನಮ್ಮ ಪಾಪುಗೆ ಇಡ್ತಾ ಇದ್ದಾಳೆ ನನ್ನ ತಂಗಿ. ಈ ರೀತಿ ಇಟ್ಬಿಟ್ಟು ಕೊಟ್ಟಿದ್ಮೇಲೆ ಅರಿಶಿನ ಕುಂಕುಮ ತೊಗೊಂಡು ಪಾಪು ಎಲೆ ಅಡಿಕೆನ ಇಸ್ಕೊಂಡಿದ್ದು. ಇನ್ನೊಂದು ಸರ್ಪ್ರೈಸ್ ಇತ್ತು. ನಮ್ಮ ಅತ್ತೆ ಮಗಳ ಜೊತೆಗೆ ಇನ್ನೊಬ್ರು ಗೆಸ್ಟ್ ಬಂದಿದ್ರು. ಯಾರು ಅಂತ ಹೇಳಿದ್ರೆ, ಚಿಕ್ಕ ವಯಸ್ಸಲ್ಲಿ ನನ್ನ ತಂಗಿಗೆ ತುಂಬ ಬೆಸ್ಟ್ ಫ್ರೆಂಡ್ ಅಂತಾನೆ ಹೇಳ್ಬೋದು. ಇವರು ನಮ್ಮ ಅತ್ತೆ ಮನೆಗೆ ಬರ್ತಾ ಇದ್ರು. ಇವರು ಅಷ್ಟೇ ಅತ್ತೆ ಮಗಳು. ಇವ್ರು ಬಂದಿದ್ದು ನಮಗೆ ತುಂಬಾ ಖುಷಿ ಆಯ್ತು. ಇನ್ನು ಇವರು ಕೂಡ ಹೊರಟ್ರು. ಇನ್ನು ಅದಾದ್ಮೇಲೆ ಈಗ ಅಣ್ಣಂದ್ರಿಗೆ ಅಂತ ರಾಖಿ ಕಟ್ಟೋದಕ್ಕೆ ಅಂತ ಬಂದಿದ್ದೀವಿ. ಇವ್ರಿಬ್ರಿಗಂತೂ ಮಿಸ್ ಮಾಡೋದಿಲ್ಲ. ಪ್ರತಿ ವರ್ಷನೂ ಕೂಡ ಕಟ್ಕೊಂಡು ಬಂದಿದ್ದೀವಿ. ಆಲ್ಮೋಸ್ಟ್ 3 ವರ್ಷ ಆಯಿತು ಇವ್ರಿಗೆ ಕಟ್ಟೋದಕ್ಕೆ ಶುರು ಮಾಡಿ. ಇವರ ಒಂದು ಪ್ರೀತಿಗೆ, ಹಾಗೆ ಇವರು ನಮಗೆ ಅಣ್ಣನ ಸ್ಥಾನನ ಕೊಟ್ಟಿರೋದಕ್ಕೆ ನಿಜವಾಗ್ಲೂ ನಾವು ತುಂಬ ಖುಷಿ ಪಡ್ತೀವಿ. ನಾವು ಯಾವಾಗಲೂ ಇವರ ಒಂದು ಅಂಗಡಿಲೇ ನಾವು ರೇಷನ್ನ ತಗೊಳ್ಳೋದು. ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋಗೂ ಕೂಡ ಸಪೋರ್ಟ್ ಮಾಡ್ತಾರೆ. ಏನಾದರೂ ರೇಷನ್ಗೆ ಫೋನ್ ಮಾಡಿದಾಗ ಅಣ್ಣ ಹೇಳ್ತಾರೆ, ವೀಡಿಯೋಸ್ ಚೆನ್ನಾಗಿ ಬರ್ತಿದೆ ಕಣವ, ಇದೇ ಥರ ಮಾಡಿ, ತುಂಬ ಚೆನ್ನಾಗಿದೆ ಅಂತ ಹೇಳಿ. ನನಗೆ ತುಂಬ ಖುಷಿ ಆಯಿತು ಅವಾಗ. ಕೆಲವೊಂದ್ಸಲ ಅನ್ಕೋತಾ ಇರ್ತೀನಿ, ಬ್ಲಾಗೆಲ್ಲ ಮಾಡ್ತೀನಿ, ಅವರೆಲ್ಲ ಏನು ಅನ್ಕೋತಾರೆ ಏನು ಅಂತ. ಆದರೆ ಅವ್ರು ಏನೋ ಅಂದ್ಕೊಳ್ದೆ ನನ್ನ ಬ್ಲಾಗ್ಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ನಾನು ನಿಜವಾಗ್ಲೂ ತುಂಬಾ ಖುಷಿ ಪಡ್ತೀನಿ. ಅಷ್ಟು ಎಂಕರೇಜ್ ಮಾಡ್ತಾರಲ್ವ, ಅದಕ್ಕೆ ಖುಷಿ ಪಡಬೇಕು. ಅಣ್ಣನಿಗೆ ರಾಖಿ ಕಟ್ಟಿದ್ವಿ. ಅಣ್ಣ ನಮಗೆ ಉಡುಗೊರೆನೂ ಕೂಡ ಕೊಟ್ಟರು. ನಾನೇನೋ 4 ಗೋಡೆ ಮಧ್ಯೆ ಕೂತ್ಕೊಂಡು ಮಾತಾಡ್ಬಿಡ್ತೀನಿ. ಆದರೆ ಹೊರಗಡೆ ಯಾವ ಥರ ನೋಡ್ತಾರೆ, ಯಾವ ಥರ ಅಂದರೆ ನಮ್ಮ ಮಾತುಗಳನ್ನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಅನ್ನೋದೇ ನಮಗೆ ಒಂಥರ ಅನ್ನಿಸ್ತಾ ಇರುತ್ತೆ, ಫೀಲ್ ಆಗ್ತಿರುತ್ತೆ. ಏನು ಅನ್ಕೋತಾರೋ ಏನೋ, ನಮ್ಮ ಮಾತು ಸರಿ ಇರುತ್ತೋ ತಪ್ಪಿರುತ್ತೋ ಅಂಥದ್ರಲ್ಲಿ ಒಂದು ಎಂಕರೇಜ್ ಮಾಡ್ತಾರೆ ನೋಡಿ, ಅದು ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ. ಇನ್ನು ಇವರು ಸ್ವೀಟ್ ಅಣ್ಣ, ನಿಜವಾಗ್ಲೂ ಇವರು ತುಂಬ ಚೆನ್ನಾಗಿ ಸ್ವೀಟ್ಗಳನ್ನ ಮಾಡ್ತಾರೆ. ಸೊ ಇವ್ರದ್ದೇ ಒಂದು ಬೇಕ್ರಿನೂ ಕೂಡ ಇಟ್ಕೊಂಡಿದ್ದಾರೆ. ಏನಾದರೂ ನಿಮಗೆ ಸ್ವೀಟ್ ಬೇಕು ಅಂತಂದರೆ ಈ ಒಂದು ಶಾಪ್ಗೆ ವಿಸಿಟ್ ಕೊಡಿ. ಹಾಗೆ ಫಂಕ್ಷನ್ಗೂ ಕೂಡ ಸ್ವೀಟ್ನ ಕೊಡ್ತಾರೆ. ನಾವು ಅಣ್ಣನಿಗೆ ರಾಖಿ ಕಟ್ಟಿದ್ವಿ. ಅವರು ನಮಗೆ ಸ್ವೀಟ್ನ ಕೊಟ್ಟು ಸ್ವೀಟ್ನ ತಿನ್ಸಿದ್ರು. ಇವರಿಬ್ಬರದ್ದು ಶಾಪ್ ಇರೋದು BMHP ಸ್ಕೂಲ್ ಹತ್ರ. ಇಲ್ಲಿಗೆ ಏನಾದರೂ ನೀವು ಬಂದರೆ ಖಂಡಿತವಾಗ್ಲೂ ಒಂದ್ಸಲ ವಿಸಿಟ್ ಕೊಡಿ. ಸ್ವೀಟ್ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗೆ ರೇಷನ್ ಅಂಗಡಿಯಲ್ಲೂ ಕೂಡ ರೇಷನ್ ಎಲ್ಲ ತುಂಬ ಚೆನ್ನಾಗಿರುತ್ತೆ, ನೀವು ಕೂಡ ತೊಗೋಬೋದು. ಇನ್ನು ಅಲ್ಲೆಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು. ಇನ್ನು ನೆಕ್ಸ್ಟು ತಂಗಿ ಅಣ್ಣನಿಗೆ ರಾಖಿನ ಕಟ್ತಾ ಇದ್ದಾಳೆ, ಅಂದರೆ ಅಕ್ಕನ ಮಗನಿಗೆ ನನ್ನ ಮಗಳು ರಾಖಿನ ಕಟ್ತಾ ಇರೋದು.
ಇನ್ನು ನಮ್ಮ ಅಕ್ಕನ ಮಗನಿಗೂ ಅಷ್ಟೇ ಲಾಸ್ಟ್ ಇಯರು ನಮ್ಮ ಮನೆಗೇ ಬಂದಿದ್ದ, ಆವಾಗ ಕಟ್ಟಿದ್ದಿದ್ದು. ಸೊ ಇವಾಗ ನಾವು ಅಕ್ಕನ ಮನೆಗೇ ಬಂದು ರಾಖಿನ ಕಟ್ತಾ ಇರೋದು ನನ್ನ ಮಗಳು. ಪ್ರತಿ ವರ್ಷನೂ ಮಿಸ್ ಮಾಡ್ದೇನೆ ನಮ್ಮ ಅಕ್ಕನ ಮಗನಿಗೆ ರಾಖಿನ ಕಟ್ಟಿಸ್ತಾನೆ ಬಂದಿದ್ದೀವಿ. ಇವರ ಒಂದು ಅಮೂಲ್ಯವಾದ ಒಂದು ಸಂಬಂಧ ಗಟ್ಟಿಯಾಗಿ ಉಳ್ಕೋಬೇಕು ಅಂತ ಹೇಳಿದ್ರೆ ನಾವು ಪ್ರತಿ ವರ್ಷನೂ ಕೂಡ ಕಟ್ಟಬೇಕು. ಹಾಗೆ ಇವರು ದೊಡ್ಡವರಾದಾಗ್ಲೂ ಅಷ್ಟೇ ಮಿಸ್ ಮಾಡಿದೆ, ಎಲ್ಲೇ ಇದ್ರೂ ಸಹ ಅಣ್ಣ ತಂಗಿ ಮೀಟ್ ಮಾಡಿ ಈ ಒಂದು ಹಬ್ಬನ ಆಚರಿಸ್ಬೇಕು ಅನ್ನೋದೇ ನಮ್ಮ ಆಸೆ. ಇನ್ನು ಸೈಡಲ್ಲಿ ಒಂದು ವಿಡಿಯೋ ಹಾಕಿದ್ದೀನಿ ನೋಡಿ, ಇದು ಅಷ್ಟೇ ಒಂದು 6 ಇಯರ್ ಬ್ಯಾಕ್ ಅಂತ ಅನಿಸುತ್ತೆ. ಎಷ್ಟೋ ಚಿಕ್ಕವರಾಗಿದ್ದರು. ಸೊ ಇದೊಂದು ವಿಡಿಯೋ ಇತ್ತು, ತುಂಬ ಖುಷಿ ಆಯಿತು ವಿಡಿಯೋ ನೋಡಿ. ಸೊ ಇದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ. ಇನ್ನು ಪ್ರತಿ ವರ್ಷವೂ ಅಷ್ಟೇ ನಮ್ಮ ದೊಡ್ಡಕ್ಕನ ಮಗಳು ಹಾಗೆ ನನ್ನ ಮಗಳು ಇಬ್ಬರೂ ಒಟ್ಟಿಗೆ ನಮ್ಮ ಅಕ್ಕನ ಮಗನಿಗೆ ರಾಖಿನ ಕಟ್ತಾ ಇದ್ರು. ಈ ವರ್ಷ ಮಿಸ್ ಆಯಿತು ಅಷ್ಟೇ. ಇನ್ನು ನಮ್ಮ ಪಾಪುಗೆ ರಾಖಿನ ಕಟ್ತಾ ಇದ್ದಾಳೆ, ಅಂದರೆ ತಮ್ಮನಿಗೆ ಲಾಸ್ಟಲ್ಲಿ ಬಂದು ಕಟ್ತಾ ಇದ್ದಾಳೆ ನೋಡಿ. ಯಾಕೆ ಅಂತಂದರೆ ಇವನಂತೂ ರಾಖಿನ ಕಟ್ಟಿಸ್ಕೊಳ್ಳಲ್ಲ, ಹಠ ಮಾಡ್ತಾನೆ. ಅಂದರೆ ಇನ್ನೂ ಚಿಕ್ಕವನಲ್ವಾ, ಅದಕ್ಕೋಸ್ಕರ. ಇನ್ನು ದೊಡ್ಡವನು ಆಗ್ತಾ ಅವನಿಗೂ ಕೂಡ ಗೊತ್ತಾಗುತ್ತೆ. ಸೊ ಹಾಗೂ ಬಲವಂತ ಮಾಡಿ ಕಟ್ಟಿಸಿದ್ವಿ, ಆದ್ರೂ ಕೂಡ ಬೇಡ ಅಂತಿದ್ದ. ಆಮೇಲೆ ಕಟ್ಟಿಸ್ಕೊಂಡ, ತುಂಬ ಖುಷಿ ಆಯಿತು. ಇವಾಗಿಂದ ಅಭ್ಯಾಸ ಮಾಡಿತು ಅಂದರೆ ಅವ್ರಿಗೂ ಕೂಡ ಮುಂದಕ್ಕೆ ಅಭ್ಯಾಸ ಆಗ್ತಾ ಹೋಗುತ್ತೆ. ಇಲ್ಲ ಅಂತಂದರೆ ಈ ಹಬ್ಬಗಳನ್ನೇ ಮರ್ತು ಬಿಡ್ತಾರೆ ಮಕ್ಕಳು, ಈ ಥರ ಆಚರಣೆಗಳು ಮಾಡಲಿಲ್ಲ ಅಂತ ಹೇಳಿದ್ರೆ. ಅಕ್ಕ ಅಂತಂದರೆ ತುಂಬ ಇಷ್ಟ ತಮ್ಮನಿಗೆ. ಇವ್ರು ನನ್ನ ಮಗಳಿಗೂ ಅಷ್ಟೇ, ತಮ್ಮ ಅಂದರೆ ತುಂಬ ಇಷ್ಟ. ಏನಾದರೂ ನನ್ನ ಮಗಳು ಸ್ಕೂಲಿಂದ ಲೇಟಾಗಿ ಬಂತು ಅಂದರೆ ಅಕ್ಕ ಇಲ್ಲಿ ಇನ್ನೂ ಬಂದಿಲ್ಲ ಅಂತೆಲ್ಲ ಕೇಳ್ತಿರ್ತಾನೆ. ಸ್ವಲ್ಪ ಕಣ್ಮರೆ ಆದರೆ ಸಾಕು ಅಕ್ಕ ಅಂತಲೇ ಹೇಳ್ತಿರ್ತಾನೆ. ಅಷ್ಟು ಪ್ರೀತಿ ಮಾಡ್ತಾನೆ ನಮ್ಮ ಪಾಪು. ನಾನು ವಿಡಿಯೋ ಮಾಡಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದೇ ಲೇಟ್ ಆಗೋಯ್ತು. ಸೊ ಲೇಟಾಗಿಯೇ ಅಪ್ಲೋಡ್ ಮಾಡ್ತಿದ್ದೀನಿ. ಇನ್ನು ಅಣ್ಣಂದ್ರಿಗೆ ರಾಖಿ ಕಟ್ಟೋದಕ್ಕೆ ಅಂತ ಇನ್ನೂ ಇಬ್ಬರು ತಂಗಿರು ಬಂದರು. ಇವ್ರು ಯಾರು ಅಂತ ಹೇಳಿದ್ರೆ ನಾವು ಆವಾಗಲೇ ಹೋಗಿ ಶಾಪಲ್ಲಿ ಯಾರು ರಾಖಿ ಕಟ್ಟಿದ್ವಲ್ವ ಅವರ ವೈಫು. ಇವರು ಅಷ್ಟೇ ಪ್ರತಿ ವರ್ಷವೂ ಅಷ್ಟೇ ಮಿಸ್ ಮಾಡದೆ ರಾಖಿನ ಕಟ್ಕೊಂಡು ಬಂದಿದ್ದಾರೆ. ನಿಜವಾಗ್ಲೂ ಈ ಒಂದು ಅಮೂಲ್ಯವಾದ ಸಂಬಂಧಕ್ಕೆ ತುಂಬಾ ಖುಷಿ ಆಗುತ್ತೆ ಅಲ್ವಾ. ಒಡ ಹುಟ್ಟಿದವರೇ ಅಣ್ಣ ತಂಗಿ ಅಂತಲ್ಲ, ಪ್ರತಿಯೊಬ್ಬರೂ ಅಷ್ಟೇ ಮನಸ್ಸಿಂದ ಒಂದು ಒಳ್ಳೆ ಭಾವನೆಯಿಂದ ಅಣ್ಣ ಅಂತ ಕರೆಯೋ ಪ್ರತಿಯೊಬ್ಬರೂ ಕೂಡ ಅಣ್ಣ ತಂಗಿ. ಇನ್ನು ಇವತ್ತು ರಾಖಿ ಹಬ್ಬದ ಸಂಭ್ರಮನೇ ಆಗೋಯ್ತು. ಇನ್ನು ನಮ್ಮ ಅಣ್ಣಂದ್ರೆಲ್ಲ ಊರಲ್ಲಿ ಇರ್ತಾರೆ, ಅವರಿಗೆಲ್ಲ ರಾಖಿ ಕಟ್ಟೋದಕ್ಕಾಗಲಿಲ್ಲ. ಈ ಮುಖಾಂತರ ನಾನು ಪ್ರತಿಯೊಂದು ನನ್ನ ಅಣ್ಣ ತಮ್ಮಂದಿರಿಗೆ ರಕ್ಷಾಬಂಧನದ ಶುಭಾಶಯಗಳನ್ನ ತಿಳಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ಕೊನೆಯವರೆಗೂ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.